ಶೂಟೌಟ್ ಬಳಿಕ ಅರಣ್ಯ ಇಲಾಖೆಯೇ ಕಾಡುಗಳ್ಳರನ್ನ ಟಾರ್ಗೆಟ್ ಮಾಡಿದೆ. ಕಳ್ಳಬೇಟೆ ತಡೆ ಶಿಬಿರವನ್ನ ಧ್ವಂಸ ಮಾಡಿದ್ರು ಕಿಡಿಗೇಡಿಗಳು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಬೂದಿಕೆರೆ ಕ್ಯಾಂಪ್. ಈ ಕಳ್ಳಬೇಟೆ ತಡೆ ಕ್ಯಾಂಪ್ನಿಂದ ಟಿವಿ9 ಎಕ್ಸ್ಕ್ಲೂಸಿವ್ ವರದಿಯನ್ನ ಬಿತ್ತರಿಸಿದೆ. ಬೂದಿಕೆರೆ ಎಪಿಸಿ ಕ್ಯಾಂಪ್ನಿಂದ ಟಿವಿ9 ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದೆ. ನೋಡಿ, ಏನು ಎನ್ಕೌಂಟರ್ ಆಯ್ತು, ಶೂಟೌಟ್ ಆಯ್ತು, ಅದರಲ್ಲಿ 3 ಜನ ಸಾವನ್ನಪ್ಪಿದ್ರು. ಆ ಪ್ರಕರಣದಲ್ಲಿ ಈಗ ಅವರು ಮಾಂಸವನ್ನ ಬೇರ್ಪಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಶೂಟೌಟ್ ಆಯ್ತು ಅನ್ನುವಂತಹ ವಿಚಾರದಲ್ಲಿ ಈಗಾಗಲೇ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ. ಅದರ ಜೊತೆಯಲ್ಲಿ ಏನು ಕಿಡಿಗೇಡಿಗಳು ಈ ಅರಣ್ಯ ಅಧಿಕಾರಿಗಳ ಕ್ಯಾಂಪ್ ಇತ್ತು ಅದನ್ನು ಧ್ವಂಸಗೊಳಿಸುವಂತಹ ಕೆಲಸ ಮಾಡಿದ್ರು, ಅರಣ್ಯಕ್ಕೆ ಬೆಂಕಿ ಹಚ್ಚುವಂತಹ ಕೆಲಸಗಳನ್ನ ಮಾಡಿದ್ರು. ಅಲ್ಲಿ ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ, ಈಗ ಅರಣ್ಯ ಅಧಿಕಾರಿಗಳು, ಅರಣ್ಯ ಇಲಾಖೆ ಯಾವ ರೀತಿ ಕಾಡುಗಳರನ್ನ ಟಾರ್ಗೆಟ್ ಮಾಡ್ತಾ ಇದೆ, ಸದ್ಯ ಆ ಶಿಬಿರದ ಪರಿಸ್ಥಿತಿ ಯಾವ ರೀತಿ ಇದೆ, ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸೂರಜ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಳ್ಳೆ ಬೇಟೆಗಾರರನ್ನ ಎನ್ಕೌಂಟರ್ ಮಾಡಿದ ಮೇಲೆ ಏನಾಯಿತು, ಅದಾದ ಬಳಿಕವಾಗಿ ರಿವೆಂಜ್ಗೆ ಬಿದ್ದಂತಹ ಏನು ದುಷ್ಕರ್ಮಿಗಳು ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು, ಅರಣ್ಯ ಇಲಾಖೆ ಕಚೇರಿಗಳನ್ನು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಂದು ಟಿವಿ9 ಕ್ಯಾಮ್ರಾದಲ್ಲಿ ಒಂದು ಗ್ರೌಂಡ್ ರಿಪೋರ್ಟನ್ನು ತೋರಿಸ್ತಾ ಇದ್ದೇನೆ. ಎಕ್ಸ್ಕ್ಲೂಸಿವ್ ಆಗಿ ತಾವು ಕೂಡ ನೋಡ್ತಾ ಇರ್ಬೋದು. ಯಾವಾಗ ಕಳ್ಳ ಬೇಟೆಗಾರನಂದರೆ ಕಾಡಿಗೆ ನುಗ್ಗಿ ಬೇಟೆ ಆಡ್ತಿರ್ತಾರೆ, ಬೇಟೆಗಾರನ ಅರಣ್ಯ ಅಧಿಕಾರಿಗಳು ಎನ್ಕೌಂಟರ್ ಮಾಡ್ತಾರೆ. ಎನ್ಕೌಂಟರ್ ಮಾಡಿದಂತಹ ವಿಚಾರ ಅವರ ಕುಟುಂಬಸ್ಥರಿಗೆ ಮತ್ತು ಆ ಒಂದು ಊರಿನ ಗ್ರಾಮಸ್ಥರಿಗೆ ಗೊತ್ತಾಗುತ್ತೋ, ಗೊತ್ತಾದ ಬಳಿಕ ಒಂದು ಉದ್ರಿಕ್ತಗೊಂಡಂತಹ ಗುಂಪು ನೇರವಾಗಿ ಕಳ್ಳಬೇಟೆ ಶಿಬಿರಕ್ಕೆ ಬರ್ತಾರೆ. ತಾವು ಕೂಡ ನೋಡ್ತಾ ಇರ್ಬೋದು, ಇದು ಕಳ್ಳಬೇಟೆ ಶಿಬಿರ, ಎಪಿಸಿ ಕ್ಯಾಂಪ್ ಇದಾಗಿದೆ. ಆಂಟಿ ಪೋಚಿಂಗ್ ಕ್ಯಾಂಪಿಗೆ ಬಂದಂತಹ ದುಷ್ಕರ್ಮಿಗಳು ಸಂಪೂರ್ಣವಾಗಿ ಆಂಟಿ ಪೋಚಿಂಗ್ ಕ್ಯಾಂಪನ್ನು ಒಂದು ಪುಡಿ ಮಾಡಿದ್ದಾರೆ. ಒಂದು ಕಬ್ಬಿಣದ ಹಾರೆಯನ್ನು ಬಳಸಿ ಸಿಕ್ಕಂತಹ ವಸ್ತುಗಳಿಂದ, ಕಲ್ಲುಗಳಿಂದ ಒಂದು ಗಾಜನ್ನು ಪುಡಿ ಮಾಡಿ ಬಿಸಾಕಿರುವಂಥದ್ದು ತಾವು ನೋಡ್ತಿರ್ಬೋದು. ಯಾವ ರೀತಿಯಾಗಿ ಇಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ಒಂದು ಗಾಜುಗಳನ್ನು ಹೊಡೆದಾಕಿದ್ದಾರೆ. ಆ ಕಿಟಕಿಯ ಗಾಜುಗಳು ಸಂಪೂರ್ಣವಾಗಿ ಪುಡಿ ಆಗಿರುವಂಥದ್ದು. ಕೈಗೆ ಏನೇನು ಸಿಗುತ್ತೋ ಆ ಸಿಕ್ಕಂಥ ಆಯುಧಗಳಿಂದನೇ ಸಂಪೂರ್ಣವಾಗಿ ಒಂದು ಎಪಿಸಿ ಕ್ಯಾಂಪನ್ನು ಪುಡಿ ಮಾಡಿದ್ದಾರೆ. ಅದರ ಜೊತೆಗೆ ನನ್ನ ಒಂದು ಬಲಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು, ಇದು ಏನಿದೆ, ಇದು ಟೇಬಲ್ ಆಗಿದೆ. ಇದು ಇಲ್ಲಿ ಯಾರಾದರೂ ಕೂಡ ಏನು ಶಿಫ್ಟನ್ನು ಮುಗಿಸ್ಕೊಂಡು ಬರ್ತಾರೆ, ಒಂದು ರೆಸ್ಟ್ ಮಾಡೋ ಸಲುವಾಗಿ, ಆ ವಿಶ್ರಮಿಸೋ ಸಲುವಾಗಿದ್ದಂತಹ ಕಲ್ಲು, ಈ ಒಂದು ಕಲ್ಲನ್ನು ಕೂಡ ಹೊಡೆದು ಹಾಕಿದ್ದಾರೆ. ಸಂಪೂರ್ಣವಾಗಿ ಕಲ್ಲು ಕೂಡ ಪುಡಿಯಾಗಿದೆ. ಅದರ ಜೊತೆಗೆ ತಾವು ಕೂಡ ನೋಡ್ತಾ ಇರ್ಬೋದು, ಏನು ಅರಣ್ಯ ಸಿಬ್ಬಂದಿಯ ಯೂನಿಫಾರ್ಮ್ ಇದೆ, ಆ ಯೂನಿಫಾರ್ಮ್ ಕೂಡ ಕಿತ್ತಾಕಿದ್ದಾರೆ. ಆ ಲೈಟಿಂಗ್ ಏನಿದೆ, ಆ ಸ್ವಿಚ್ ಬೋರ್ಡು ಅದನ್ನು ಕೂಡ ಹೊಡೆದಾಕಿದ್ದಾರೆ. ಚೇರನ್ನು ಕೂಡ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಪುಡಿ ಮಾಡಾಕಿದ್ದಾರೆ ನೋಡಿ, ಏನು ಉಳಿದಿಲ್ಲ, ಅಂದರೆ ಅಷ್ಟರ ಮಟ್ಟಿಗೆ ಕಲ್ಲನ್ನು ಎತ್ತಾಕಿದ್ದಾರೆ. ಅದರ ಜೊತೆಗೆ ಏನು ವಾಕಿ ಟಾಕಿ ಇರುತ್ತೆ, ಆ ಒಂದು ವಾಕಿ ಟಾಕಿಯನ್ನು ಚಾರ್ಜ್ ಮಾಡುವಂತಹ ಒಂದು ಚಾರ್ಜರ್ ಇದಾಗಿದೆ, ಅದನ್ನು ಕೂಡ ಒಂದು ಕಿತ್ತು ಬಿಸಾಕಿದ್ದಾರೆ. ಅದರ ಜೊತೆಗೆ ಏನು ಮೇಲ್ಗಡೆ ಇದೆ ಶೆಡ್ಡು, ಇದು ನೋಡ್ತಿರ್ಬೋದು, ಇದು ಮೇಲ್ಗಡೆ ಇದ್ದಂತಹ ಮೇಲ್ಚಾವಣಿ ತಗಡನ್ನು ಕೂಡ ಕಲ್ಲನ್ನು ಎತ್ತಾಕಿದ್ದಾರೆ, ಇದನ್ನು ಕೂಡ ಧ್ವಂಸ ಮಾಡಾಕಿದ್ದಾರೆ. ಅದರ ಜೊತೆಗೆ ಕರ್ತವ್ಯಕ್ಕೆ ಕಾಡಲ್ಲಿ ಹೋಗ್ತಾರೆ, ಅಂತಹ ಸಂದರ್ಭದಲ್ಲಿ ಬಳಸುವಂತಹ ಶೂ ಇದಾಗಿದೆ. ಇದು ಅರಣ್ಯ ಇಲಾಖೆಯವರು ಬಳಸುವಂತಹ ಶೂ. ಈ ಒಂದು ಶೂವನ್ನು ಕೂಡ ಈಗ ಧ್ವಂಸ ಮಾಡಿರುವಂಥದ್ದು, ಆ ಯೂನಿಫಾರ್ಮನ್ನು ಕೂಡ ಕಿತ್ತು ಎಸೆದಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಕದ ಕಾಣ್ತಾ ಇದೆ, ನಿಮಗೆ ಸಂಪೂರ್ಣವಾದಂಥ ಎಕ್ಸ್ಪ್ಲೇನನ್ನು ನಾನು ಮಾಡ್ತಾ ಹೋಗ್ತೀನಿ. ನಾವು ನೋಡ್ತಿರ್ಬೋದು, ಈ ಒಂದು ಕದ ನೋಡಿ ಹೇಗಿದೆ ಕದ. ಈ ಕದವನ್ನು ಕೂಡ ಯಾವ ರೀತಿಯಾಗಿ ಹಾರೆಯನ್ನು ಬಳಸಿ ಗುದ್ದಿದ್ದಾರೆ ನೋಡಿ, ಸಂಪೂರ್ಣವಾಗಿ ಹಾರೆಯನ್ನು ಬಳಸಿ ಹೊಡೆದಾಕಿದ್ದಾರೆ. ಈ ಒಂದು ಡೋರ್ ಕೂಡ ಸಂಪೂರ್ಣವಾಗಿ ಹಾಳಾಗೋಗಿದೆ. ಅದಾದ ಬಳಿಕವಾಗಿ ಮೇಲ್ಗಡೆ ಏನು ಕಾಣ್ತಾ ಇದೆ, ಆ ಮೇಲ್ಗಡೆ ಕೂಡ ಹೋಗಿ ಅಲ್ಲಿಂದ ಕೂಡ ಕಲ್ಲನ್ನು ಹೆಚ್ಚಾಕಿದ್ದಾರೆ ಮತ್ತು ಹಾರೆಯನ್ನು ಗುದ್ದಲಿಯನ್ನು ಬಳಸಿ ಒಂದು ಹೊಡೆದಾಕಿದ್ದಾರೆ. ಅದಕ್ಕೆ ಸಂಪೂರ್ಣವಾದಂತಹ ಸಾಕ್ಷ್ಯಾಧಾರಗಳು ಇವತ್ತು ಟಿವಿ9 ಕ್ಯಾಮ್ರಾದಲ್ಲಿ ರಿವೀಲ್ ಆಗ್ತಾ ಇದೆ. ಈ ಕದವನ್ನು ಕೂಡ ಹಾಕಿ ತೋರಿಸ್ತೀನಿ ನೋಡಿ, ಈ ರೀತಿಯಾಗಿದೆ ಇದರ ಒಂದು ವಸ್ತುಸ್ಥಿತಿ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಪೀಸ್ ಮಾಡಿ ಹಾಕಿದ್ದಾರೆ. ಇನ್ನೊಂದು ಬಹು ಮುಖ್ಯವಾದಂತಹ ಅಂಶ ಅಂತ ಹೇಳಿದರೆ, ತೋರಿಸ್ತಾ ಹೋಗ್ತೀನಿ, ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ. ಇಲ್ಲಿ ಬಂದಂತಹ ಒಂದು ಉದ್ರಿಕ್ತರು ಒಂದು ಎಣ್ಣೆನಂದರೆ ಮದ್ಯಪಾನವನ್ನು ಮಾಡಿದ್ದಾರೆ. ಮದ್ಯವನ್ನು ಸೇವಿಸಿ ಅದಾದ ಬಳಿಕ ಈ ಒಂದು ಕೃತ್ಯ ಎಸಗಿದ್ದಾರೆ. ಮದ್ಯ ಸೇವನೆ ಸಲುವಾಗಿ ಇದ್ದಂತಹ ಕೆಲವೊಂದು ಸೈಡ್ಸ್ಗಳನ್ನು ನೋಡ್ತಿರ್ಬೋದು. ಒಂದು ಖಾರ ಬೂಂದಿ ಅಂತಂದಿದ್ದಾರೆ, ಜೊತೆಗೆ ಪ್ಯಾಕೆಟ್ಗಳಿದೆ, ಇಲ್ಲೊಂದು ಪ್ಯಾಕೆಟ್ ಇದೆ ಮತ್ತು ಇಲ್ಲೊಂದು ಪ್ಯಾಕೆಟ್ ಇದೆ. ಇದೆಲ್ಲವೂ ಕೂಡ ಏನು ಗಲಾಟೆ ಮಾಡೋಕ್ಕೆ ಬರ್ತಾರೆ, ಆ ಬಂದಂತಹ ಉದ್ರಿಕ್ತರು ಈ ಒಂದು ಕೃತ್ಯ ಮಾಡಿದ್ದಾರೆ. ಹಾರೆಯಿಂದ ಒಂದು ಏನು ಹೊಡೆದಿದ್ದಾರೆ ಇಲ್ಲಿ ಈ ಭಾಗಕ್ಕೆ, ಅದು ಕೂಡ ಕಾಣ್ತಾ ಇದೆ ನೋಡಿ, ಯಾವ ರೀತಿಯಾಗಿ ಇಲ್ಲಿ ಒಂದು ಮಾರ್ಕ್ ಆಗಿದೆ ಅಂತೇಳಿ. ಇಲ್ಲಿ ಹೊಡೆದು ಈ ಕಡೆ ಒಂದು ಭಾಗವನ್ನು ಕೂಡ ಒಂದು ಹೊಡೆದು, ಅದಾದ ಬಳಿಕ ಏನಾದರೂ ದಾಖಲಾತಿಗಳಿತ್ತು ಏನೋ ಗೊತ್ತಿಲ್ಲ, ಅದನ್ನು ಕೂಡ ಎಲ್ಲವನ್ನು ಎತ್ಕೊಂಡು ಹೋಗಿದ್ದಾರೆ. ಇದು
ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಕಾಣ ಸಿಕ್ತಿರುವಂತಹ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಆಗಿದೆ. ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ ಇದನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಯಾರೆಲ್ಲ ಬಂದು ಈ ಒಂದು APC ಕ್ಯಾಂಪನ್ನು ಧ್ವಂಸ ಮಾಡಿದ್ರೋ ಅವರ ಕೈಗೆ ಕೋಳವನ್ನು ತೊಡಸ್ಲೇಬೇಕಾಗಿದೆ. ಇದು TV9 ಏಕೈಕ ಚಾನಲ್ ಇಲ್ಲಿ ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.